ಇದೊಂದು ವಿಡಿಯೋ ನಿಜವಾಗ್ಲೂ ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ. ನೀವು ಯೋಚನೆ ಮಾಡೋ ರೀತಿ, ಇಲ್ಲಿವರೆಗೂ ನೀವು ನೋಡ್ತಂಥ ಪ್ರಪಂಚ ಯಾವ ರೀತಿ ಇತ್ತು ಮತ್ತು ಯಾವ ರೀತಿ ಬದಲಾಗೋಗುತ್ತೆ ಅಂತ ನಿಮಗೇನೆ ಎಷ್ಟು ಆಶ್ಚರ್ಯ ಆಗುತ್ತೆ. ಒಂದೇ ಒಂದು ಲೈನ್ ನಾನು ಹೇಳ್ತೀನಿ, ಒಂದು ಸಾಂಗ್ದು ಲೈನ್ ಇದು. ಸೊ ಮೋಸ್ಟ್ ಪ್ರಾಬ್ಲಿ ಕೇಳಿರ್ಬೋದು ನೀವೆಲ್ಲರೂ ಕೂಡ, ಕುನ್ ಫಾಯ ಕುನ್. ಸೊ ಈ ಸಾಂಗಲ್ಲಿ ಒಂದು ಲೈನ್ ಬರುತ್ತೆ, ನಾನು ಕುನ್ ಫಾಯ ಕುನ್ ಅಂದರೆ ಏನು ಅಂತಲೂ ಕೂಡ ಹೇಳ್ತೀನಿ. ಒಂದು ಆ ಲೈನ್ ಯಾವುದು ಅಂದರೆ, ಜಬ್ ಕಹಿ ಪೇ ಕುಚ್ ನಹಿ ಬಿ ನಹಿ ತಾ ವಹಿತಾ ವಹಿತಾ. ಅಂದರೆ ಏನೂ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ, ನಥಿಂಗ್. ಕರೆಕ್ಟ್ ಅಲ್ವಾ? ಈವನ್ ವೆನ್ ನಥಿಂಗ್ ವಾಸ್ ನಾಟ್ ದೇರ್, ಅಂದರೆ ಏನೂ ಇಲ್ಲ ಅನ್ನೋದು ಏನಿದೆಯೋ ಅದನ್ನು ಕೂಡ ಇಲ್ಲದೇ ಇರೋವಂಥ ಸಮಯದಲ್ಲಿ ಅವನಿದ್ದ ಅಂದರೆ ಅವನು ಯಾರು? ನಿನ್ನ ದೇವರು, ನನ್ನ ದೇವರು, ನಾವು ನಂಬಿರುವಂಥ ದೇವರು. ಅಂದರೆ ಎಷ್ಟು ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳಿ. ಏನೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಒಂದು ಅಸ್ತಿತ್ವದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲೇ ಅವನಿದ್ದ, ಅವನೆಲ್ಲಾನು ಸೃಷ್ಟಿ ಮಾಡ್ದ, ಅವನ ಸೃಷ್ಟಿನೇ ಇದು. ಮತ್ತು ಕುನ್ ಫಾಯ ಕುನ್ ಇದನ್ನು ಕುರಾನಲ್ಲಿ ಹೇಳ್ತಾರೆ. ಅಂದರೆ ಅರ್ಥ ಬಿ ಆ್ಯಂಡ್ ಇಟ್ ಇಸ್ ಅಂತ. ಅಂದರೆ ಅವನೊಂದು ಆಜ್ಞೆ ಮಾಡ್ತಾನೆ, ಇದು ಆಗು ಅಂತ, ಆ್ಯಂಡ್ ಅದು ಆಯಿತು. ಕುನ್ ಆಗು, ಫಾಯ ಕುನ್ ಆಯಿತು. ಅಂದರೆ ಅವನು ಹೇಳಿದ ಮೇಲೆ ಅದಾಗುತ್ತೆ ಅಂತ. ಇಡೀ ಸೃಷ್ಟಿಲಿರೋ ಎಲ್ಲರೂ ಕೂಡ ಅವನ ಮಾತನ್ನ ಕೇಳಲೇಬೇಕು, ಜೊತೆಗೆ ಕೇಳುತ್ತೆ, ಆ್ಯಂಡ್ ಅದಾಗುತ್ತೆ ಅಂತ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ದೇವ್ರ ಬಗ್ಗೆ ನಾವು ಎಷ್ಟು ಅರಿತ್ಕೊಂಡಿದ್ದೀವಿ, ಅವನು ಎಲ್ಲನೂ ಕೂಡ ಎಷ್ಟು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ದಾನೆ, ಜೊತೆಗೆ ಸೃಷ್ಟಿಸಿದ್ದಾನೆ. ಬಟ್ ಇದ್ರ ಬಗ್ಗೆ ನಮಗೆ ಗಮನ ಇದೆಯಾ? ಸೀರಿಯಸ್ಲಿ ನಿಜವಾಗ್ಲೂ ಇಲ್ಲ. ಏನೂ ಇಲ್ಲ ಅನ್ನೋದು ಕೂಡ ಇಲ್ಲ. ಅವಾಗಲೇ ಅವನಿದ್ದ, ಅವನದೇ ಎಲ್ಲನೂ ಸೃಷ್ಟಿ. ಆ್ಯಂಡ್ ನಮ್ಮ ಕಣ್ಮುಂದೆ ಇವಾಗ ಎಲ್ಲನೂ ಇದೆ. ಏನೋ ಬೇಡ್ಕೋತೀವಿ ಆ್ಯಂಡ್ ಆಗಲ್ಲ ಅಂತ ಭಯ ಪಡ್ತೀವಿ, ನಂಬಿಕೆ ಕಳ್ಕೊತೀವಿ, ರೈಟ್? ಎಲ್ಲನೂ ಸೃಷ್ಟಿ ಮಾಡಿದ ನನ್ನ ಕೈಲಿ ನಾನು ಏನೋ ಬೇಡ್ತಿರೋ ಸಣ್ಣದನ್ನ ಕೊಡೋಕ್ಕಾಗಲ್ವ? ಅಫ್ಕೋರ್ಸ್ ಕೊಡ್ತಾನೆ. ಬಟ್ ನಾವು ಸೋಲ್ತಿರೋದು ಅವನ ಮೇಲಿರೋ ನಂಬಿಕೆ ವಿಚಾರದಲ್ಲಿ. ನಂಬಿದ್ದೀವಿ ಅಂತ ಅನ್ಕೋತೀವಿ, ಬಟ್ ಪೂರ್ತಿಯಾಗಿ ನಂಬಿರೋದಿಲ್ಲ. ಅವನ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಅವನ ಶಕ್ತಿನ ನಿಜವಾಗ್ಲೂ ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ಟು ಬಿ ಫ್ರ್ಯಾಂಕ್ ಏನಂತೀವಿ, ಅಯ್ಯೋ ನೀನು ಕೊಡೋಕ್ಕಾಗಲ್ವೇನೋ, ನಮಗೆ ಕೊಡ್ತಿಲ್ಲ ನೀನು, ಹಾಗೆ ಹಿಂಗೆ ಕತೆಗಳು ಹೇಳ್ತಾ ಕೂತ್ಕೊಬಿಡ್ತೀವಿ. ನಂಬಿಕೆ ಹೆಂಗಿರಬೇಕು ಅಂದರೆ, ಒಂದ್ಸರಿ ನಂಬಿದ ಮೇಲೆ ಅದು ಹಾಗೇ ತೀರುತ್ತೆ ಅನ್ನೋ ನಂಬಿಕೆ ಇರಬೇಕು ನಮಗೆ. ಸೃಷ್ಟಿಕರ್ತನ ಕೇಳ್ಕೊತೀವಿ ನಾವು, ಅವ್ನು ಹಿಂಗೆ ಕೊಡಲ್ಲ ಅಂತಾನೆ. ನಮಗೆ ಅಂತ ಒಳ್ಳೆ ಪ್ಲ್ಯಾನ್ ನಮಗೋಸ್ಕರ ಅವ್ನು ಇಟ್ಟಿರ್ತಾನೆ. ಅದರಲ್ಲೂ ನಾವೇ ಅವನನ್ನು ಖುದ್ದಾಗಿ ಕೇಳ್ಕೊಬೇಕಾದ್ರೆ ಅವ್ನು ಕೊಟ್ಟೇ ಕೊಡ್ತಾನೆ. ಬಟ್ ನಮ್ಮ ನಂಬಿಕೆ ಎಷ್ಟಿದೆ? ನೀವೇ ಕೂತ್ಕೊಂಡು ಯೋಚನೆ ಮಾಡಿ. ಸೀರಿಯಸ್ಲಿ ನೀವು ಪೂಜೆ ಮಾಡುವಂಥ ದೇವ್ರನ್ನ ಎಷ್ಟು ನಂಬಿದ್ದೀರಾ ಅಂತ. ನಂಬಿಕೆಗಿಂತ ಹೆಚ್ಚಾಗಿ ನಿಮ್ಮ ಬದುಕಲ್ಲಿ ಕಂಪ್ಲೇಂಟ್ಗಳೇ ಜಾಸ್ತಿ ಆಗಿಬಿಟ್ಟಿದೆ. ದಟ್ ಈಸ್ ದ ಓನ್ಲಿ ರೀಸನ್ ನಿಮ್ಮ ಎಲ್ಲ ಪ್ರೇಯರ್ಗಳು ಕೂಡ ಇಲ್ಲಿವರೆಗೂ ಈಡೇರದೇ ಇರೋದು. ಟು ಬಿ ಫ್ರ್ಯಾಂಕ್ ಒಂದು ಅರ್ಥ ಮಾಡ್ಕೊಳ್ಳಿ, ಅವ್ನಿಗೇನಾದರೂ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿನಗೆ ಪ್ರಾರ್ಥನೆ ಮಾಡೋಕ್ಕೆ ಕೂಡ ಅವನು ಅವಕಾಶ ಕೊಡೋದಿಲ್ಲ. ನೆನಪಿರಲಿ ಇದು. ನೀವು ಪ್ರಾರ್ಥನೆ ಮಾಡ್ತಿದ್ರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಅಂದರೆ ಅವನು ಕೊಡೋಕ್ಕೆ ಆಸೆ ಇದೆ, ನಿನಗೆ ತೊಗೊಳ್ಳೋಂಥ ಶಕ್ತಿ, ನಂಬಿಕೆ, ತಾಳ್ಮೆ ಇದೆಯಾ ಅಷ್ಟೇ ಅವ್ನು ಚೆಕ್ ಮಾಡೋದು, ಇನ್ನೇನೂ ಅಲ್ಲ. ಒಂದು ಸರಿ ಆ ಕಂಪ್ಲೀಟ್ ನಂಬಿಕೆ ಬಂದುಬಿಟ್ಟು ಅವನ ಶಕ್ತಿ ಎಷ್ಟಿದೆ ಅನ್ನೋದು ನಿಮ್ಗೆ ಅರ್ಥ ಆಗಿಬಿಟ್ರೆ ಮಿರಾಕಲ್ಗಳು ತಾನಾಗೇ ಆಗುತ್ತೆ. ಹಂಗೆ ನೋಡೋದಾದರೆ ನಾನೇ ಒಂದು ದೊಡ್ಡ ಮಿರಾಕಲ್. ನನ್ನ ಜೀವನದಲ್ಲಿ ಪ್ರತಿಯೊಂದು ಆಗ್ತಿರೋದೆಲ್ಲವನ್ನೂ ಕೂಡ ಮಿರಾಕಲ್ಗಳೇ. ಆ್ಯಂಡ್ ಅದೆಲ್ಲದಕ್ಕೂ ಕಾರಣ ನನ್ನ ದೇವರೇ. ಸೊ ನೀವು ಸೃಷ್ಟಿಕರ್ತ ಅಂತ ಏನಂತಿರೋ, ದೇವರು ಅಂತ ಏನಂತಿರೋ, ನಂಬಿ. ನೀವು ನಂಬಿರೋದು ಯಾವ ದೇವ್ರನ್ನ ಆದರೂ ಸರಿ, ಯಾವ ಧರ್ಮದ ಮುಖಾಂತರ ಆದರೂ ದೇವ್ರನ್ನ ನೋಡ್ತಿದ್ರು ಸರಿ, ಬಟ್ ನಂಬಿಕೆ ಇಡಿ. ಯಾಕಂದರೆ ಅವನೊಬ್ಬನೇ, ಅವನು ಒಂದು ಸತಿ ಆಗು ಅಂದರೆ ಅದು ಹಾಗೇ ತೀರುತ್ತೆ. ಕುನ್ ಫಾಯ ಕುನ್.